ಹೌದು ಸ್ವಾಮಿ. ಏನು ಇಬ್ರು ಕೂಡಿ ಡ್ಯಾನ್ಸ್ ಮಾಡ್ತಿದೀವಿ ಅಂತ ಜೋಡಿ ಅಂತ ಅನ್ಕೊಂಡ್ರ? ಪುಟ್ಗೋಸಿ ಆಕಿಗೆ ಮದುವೆ ಗಂಡು ಬೇಕು ಅಂತ ಬಂದ್ಲು. ಯಾವ ನನ್ನ ಮಗನೂ ಸೆಟ್ಲ್ ಆಗ್ಲಿಲ್ಲ. ಅದಕ್ಕೆ ಸಿಗೋವರೆಗೂ ಇಲ್ಲೇ ಇರ್ತೀನಿ ಕೆಲಸ ಮಾಡ್ಕೊಂಡ ಅಂತ ಇಲ್ಲೇ ಇದ್ದಾಳೆ ಅಷ್ಟೇ. ಬಾಸ್, ಒಂದು ಡಿಚ್ಚಿ ಹೊಡೆದ್ರೆ ಕೊಂಬ್ ಬರುತ್ತಂತೆ, ಇನ್ನೊಂದ್ ಕಡೆನೂ ಡಿಚ್ಚಿ ಹೊಡಿರಿ. ಆನೆಗೆ ಕೊಂಬರಲ್ಲ, ದಂತ ಬರುತ್ತೆ. ಬಾಸ್, ನಿಮ್ಗೆ ರೇಗ್ಸಕ್ಕೂ ಬರಲ್ಲ. ನಿಮ್ಗೆ ನನ್ ಫಿಸಿಕ್ಸ್ ಗೊತ್ತಿಲ್ಲ. ಅದು ಗಂಡ ಆನೆಗೆ ದಂತ ಬರ್ದು, ಹೆಣ್ಣಾನೆಗಲ್ಲ. ವಾಟ್ ಎ ಫಿಸಿಕಲಿಯಾ? ಅಲ್ಲಿ ನೋಡು, ಜಿಗಿ ನೋಡು, ಇಲ್ಲಿ ನೋಡಿ. ಕಂಬು ಬರಲ್ಲ, ದಂತನೇ ಬರಲ್ಲ, ಕಂಬು ಬರಲ್ಲ, ದಂತನೇ ಬರಲ್ಲ. ಬಾಸ್, 10 ಗಂಟೆ ಆಯ್ತು, ನಿಮ್ಗೆ ಜ್ಯೂಸ್ ತಂದ್ಕೊಡ್ತೀನಿ. ಜ್ಯೂಸಾ? ಯಾವ ಜ್ಯೂಸ್ ಕೊಡ್ತೀಯ? ನಾನೇ ಹಿಂಡು ಮಾಡಿದ್ದೆ. ನೀ ಹಿಂಡಿ ಮಾಡಿರೋದ? ನೋಡಿ, ಹಿಂಡಿ ಜ್ಯೂಸ್ ಕೊಡೋ ಅವಳು ಹೆಂಗಿದ್ದಾಳೆ, ಡೈಲಿ ಜ್ಯೂಸ್ ಕುಡಿಯೋ ನಾನು ಹೆಂಗಿದ್ದೀನಿ. ಟಚ್ ಮಾಡಬೇಡ ಕಣೆ, ಕಂಬಳಿ ಹುಳ ಬಿಟ್ಟಂಗಾಗತ್ತೆ. ಯಾಕೆ ಬಾಸ್, ನಿಮ್ ಹೈಟು ನಿಮ್ ಸೈಜು ನೋಡ್ತಾ ಇದ್ರೆ ನೀವೇ ಕಂಬಳಿ ಹುಳ ತರ ಇದ್ದೀರಾ. ನನ್ಗೆ ಯಾಕೋ ಕಂಬಳಿ ಹುಳ ಬಿಟ್ಕೊಬೇಕು ಅನಿಸ್ತಾ ಇದೆ. ಬನ್ನಿ ಸೇರ್ಕೊಳ್ಳಿ. ಅಯ್ಯ ನಿನ್ನಲ್ಲೇ, ನಾನು ಕಡ್ಡಿ ನೀನು ಪೊರಕೆ, ನಮ್ಮಿಬ್ರು ಜೋಡಿ ಸಾಧ್ಯನೇ ಇಲ್ಲ. ಬಾಸ್, ನಮ್ ಜೋಡಿ ಸೆಟ್ ಆಗಲ್ಲ ಅನ್ನಕ್ಕೆ ನಮ್ದೇನು ಚಪ್ಲಿ ಜೋಡಿನಾ? ನೀವು ಕಡ್ಡಿ, ನಾನು ಪೊರ್ಕೆ, ಪೊರ್ಕೆ ಕಡ್ಡಿ ಆಯ್ತಲ್ಲ. ನಾನು ದಿಲ್ಲು ಹಾಟು ಅಂತ ಕವಿತೆ ಹೇಳಕ್ಕೋದ್ರು ನಾನು ಕೇಳೋದಿಲ್ಲ. ಅದೇ ಬಾಸ್, ನಿಮ್ ಮೇಲೆ ನನ್ಗೈತೆ ದಿಲ್ಲು. ನಿಮ್ ಮನ್ಸು ಯಾಕೆ ಇಷ್ಟೊಂದು ಕಲ್ಲು? ಯಾರೋ ಹೇಳ್ತಿದಾರೆ ಇವಳ ಮೊದ್ಲು ಕೊಲ್ಲು ಅಂತ. ಎಲ್ಲಿ ಕಲ್ಲು? ನಾನೇ ಬಾಸ್, ನೀವು ಒಂಥರ ಚಪ್ಲಿ ಇದ್ದಂಗೆ, ನಾನು ಒಂಥರ ಕಾಲ್ ಇದ್ದಂಗೆ. ಚಪ್ಲಿ ಇಲ್ಲ ಅಂದ್ರೆ ಕಾಲ್ ನಡೆಯುತ್ತೆ, ಕಾಲೇ ಇಲ್ಲ ಅಂದ್ರೆ ಚಪ್ಲಿ ಹೇಗ್ ನಡೆಯುತ್ತೆ? ಈಗ ಅದೇ ಚಪ್ಲಿ ತಗೊಂಡು ಹೊಡೆದ್ ಬಿಡ್ತೀನಿ. ಹೋಗಿ ಕೆಲಸ ನೋಡಿ. ಬಾಸ್, 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 ಬಾಸ್. ಏ ರೀ, ಫೋನ್ ಬಂದೈತ್ರಿ. ಫೋನು ಫೋನ್ ಬಂದೈತಲೆ. ಏ ಎತ್ತಲೆ, ಫೋನ್ ಬಂದೈತಲೆ. ಎತ್ತಬೇಡ, ಬೈಬೇಡ. ಎತ್ತೀನಿ. ಹಲೋ, ಹಾ ಹೌದೌದು ನಾನೇ. ಹೌದ್ರಿ, ಅಮೇರಿಕದಿಂದ ಹಿಡಿದು ಬೆಂಗಳೂರವರೆಗೂ ಮದುವೆಗೆ ಹೊಸ ಥರದ ಹುಡುಗಿಯರು ಸಿಗೋದು ನನ್ನ ಹತ್ರನೇ. ಈ ಬೆಂಗಳೂರು ಸಿಟಿಲಿ ನಂಬರ್ 1 ಮ್ಯಾರೇಜ್ ಬ್ಯೂರೋ ಅಂದ್ರೆ ಈ ಪುಟ್ಗೋಸಿ ನಂಬರ್ ನಮ್ದೇ ಒಂದೇ ರೀ. ಹಲೋ, ಹೌದ್ರಿ, ನನ್ನ ಹತ್ರನ. ಹೌದು, ಬಾಡಿಗೆ ಗಂಡ ಹೆಂಡತಿ, ಅತ್ತೆ ಮಾವ, ಅಜ್ಜಿ ತಾತ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಿಗ್ತಾರೆ. ನಿಮ್ಗೆ ಯಾರೇ ಬೇಕು ಅಂದ್ರೆ ನನ್ನ ಹತ್ರನೇ ಫೋನ್ ಮಾಡಿ. ರೆಂಟ್ ಎಲ್ಲ ಕಡಿಮೆ ಇಲ್ಲ, ಇದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಫೋನ್ ಇಡಿ, ಬಂದು ಬಿಡ್ತಾರೆ ನನ್ನ ಮಕ್ಕಳು. ಬೈಬೇಡ್ರಿ, ಎತ್ತೇನೆ. ಹಲೋ, ಬೈರೇಗೌಡ್ರು, ಹೇಳಿ ಬೈರೇಗೌಡ್ರೆ. ಏನೋ ಮಗನಿಗೆ ಹುಡುಗಿ ನೋಡ್ತಿದ್ದೀರಾ? ಎಷ್ಟು ವಯಸ್ಸು ಮಗಂದು? 91. ಒಂದು ನಿಮಿಷ ರೀ. ಹಲೋ, ವೈಟ್ ಚೂಡಿ, ನೀ ಹೇಳಮ್ಮ. ಗೌಡ್ರೆ ಫಿಕ್ಸು ಗೌಡ್ರೆ. ಏನೋ 1991? ಸರಿ ಬಿಡಿ, ಇಸ್ವಿ ಹೇಳಿದ್ರ. ನಾ 91 ವಯಸ್ಸು ಅನ್ಕೊಂಡು ಇಲ್ಲೊಂದು ಸಂಬಂಧ ಫಿಕ್ಸ್ ಮಾಡಿದ್ದೆ. ಸರಿ ಬಿಡಿ, ಬಂದು ಆಫೀಸ್ ಬಂದು ಫೋಟೋ ನೋಡ್ಕೊಂಡು ಹೋಗಿ. ಓಕೆ, ಬಾಯ್ ಗೌಡ್ರೆ, ಬಾಯ್. ಅಮ್ಮ ತಾಯಿ, ಜಾಸ್ತಿ ನುಲಿಬೇಡ, ಸಂಬಂಧ ಕ್ಯಾನ್ಸಲ್ ಆಯ್ತು, ಕೂತ್ಕ. ಎನಿವೆ, ಮದುವೆ ಆಗೋರ್ಗೆ ಎಲ್ಲರಿಗೂ ಒಂದು ಟಿಪ್ಸ್ ಕೊಡ್ತೀನಿ. ಏನ್ ಗೊತ್ತಾ? ಗಂಡಸು ಕಾಂಕ್ರೀಟ್ ಇದ್ದಂಗೆ, ಹಸಿ ಇದ್ದಾಗ ದಯವಿಟ್ಟು ತುಳಿಬೇಡಿ, ಮಾರ್ಕ್ ಬಿದ್ದೋಗುತ್ತೆ. ಒಣಗಿದ್ಮೇಲೆ ಬೇಕಾದಷ್ಟು ತುಳಿರಿ, ಏನೂ ಆಗಲ್ಲ. ಹೆಣ್ಣು ಅಷ್ಟೇ, ಹಸಿ ಇದ್ದಾಗ ಜೇಡಿ ಮಣ್ಣಿದ್ದಂಗೆ ಶೇಪ್ ಮಾಡಿಬಿಡ್ಬೇಕು. ಅದೇ ಒಣಗಿದ್ಮೇಲೆ ಏನು ಮಾಡಕ್ಕಾಗಲ್ಲ. ಇಲ್ಲ ಅಂದ್ರೆ ಲೈಫು ಪುಟ್ಗೋಸಿದೆ. ಬಾಸ್, ಒಂದು ಇಂಟ್ರೆಸ್ಟಿಂಗ್ ಪ್ರೊಫೈಲ್ ಇದೆ, ನೋಡ್ತೀರಾ? ಯಾವ್ದೇ? ಬನ್ನಿ ಇಲ್ಲಿ. ಏನು ಕಾಣ್ತಾನೆ ಇಲ್ಲ? ನನ್ ಮುಖ ನೋಡಿ. ನಾನೇ. ನೀನೆ. ಕಂಬು ಬರಲ್ಲ, ದಂತನೂ ಬರಲ್ಲ, ಕಂಬು ಬರಲ್ಲ.
ನಮಸ್ಕಾರ ಬ್ರೋಕರಪ್ಪ. ನನ್ ಯಾಕೆ ಹೊಡೆದೆ ನೀನು? ನಾನ್ ಬ್ರೋಕರ್ ಅಲ್ಲ, ಮತ್ತೆ ಇನ್ಯಾರು? ಪ್ರಪಂಚದಲ್ಲಿ ಜನಸಂಖ್ಯೆ ಜಾಸ್ತಿ ಮಾಡಕ್ಕೆ ಗಂಡು ಹೆಣ್ಣು ಮ್ಯಾಚ್ ಮಾಡ್ತಕ್ಕಂತ ಮ್ಯಾಚ್ ಮೇಕರ್ ಕಣಲೆ ಮುದಿಯ. ಮುದಿಗೂಬೆ ಅಂದ್ಬೇಡ ನನ್ನ. ಸರಿ ಬಿಡು, ನಾನು ಹೊಡೆದೆ ನೀನು ಹೊಡೆದೆ, ಮತ್ ಹೊಡಿಬಾರ್ದು. ಸರಿ, ಬಂದ್ ಕೆಲ್ಸ ಬಗಳು. ಲಾಸ್ಟ್ ಟೈಮ್ ಡೌರಿ ತಗೊಂಡ್ ಮದ್ವೆ ಆಗಿದೆ, ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ. ಅದಕ್ಕೆ ಅದಕ್ಕೆ ಈ ಸಲ ಡೌರಿ ತಗೊಳ್ದೆ ಮದ್ವೆ ಆಗೋಣ ಅಂತ ನಿರ್ಧಾರ ಮಾಡಿದ್ದೀನಿ. ವೆರಿ ಗುಡ್, ಎಂತ ದೊಡ್ಡ ಮನಸ್ಸು ನೋಡಿ. ಸರಿ ಬಿಡು, ನಿಂಗೆ ನಿನ್ ವಯಸ್ಸಿನ ಒಂದು ಒಳ್ಳೆ ಹೆಣ್ಣು ನೋಡಿ ಮದ್ವೆ ಮಾಡ್ಬಿಡು. ಹಂಗ ಈಗಿಲ್ಲ, ಅಲ್ಲಿ ಕುಂತದ ನೋಡಿ ಚೆನ್ನಾಗಿರೋದು 17ರಿಂದ 18, ಆತರ ಚೆನ್ನಾಗಿರೋ ಫಿಗರ್ ನನ್ಗೆ ಬೇಕು. ಆ ತರ ಫಿಗರ್ ಬೇಕಾ? ಒಂದ್ ಕೆಲ್ಸ ಮಾಡು, ಆ ಕಡೆ ನೋಡು. ನಾನ್ ಕೇಳ್ತು ಹೂನಾ, ಹೂ ಕೋಸು ನನಗೆ ಬೇಡ. ನಿನ್ ವಯಸ್ಸಿಗೆ ಆ ಹೂಕೋಸೆ ಜಾಸ್ತಿ ಆಯ್ತು. ನನ್ನ ವಯಸ್ಸು ಚೆನ್ನಾಗಿಲ್ವೋ? ವಯಸ್ಸು ಬೇರಿಂಗ್ ಹೋಗಿರೋ ಪ್ಯಾನ್ ತರ ಇದೆ. ನನ್ನ ಫಿಗರ್ ಚೆನ್ನಾಗಿಲ್ವೋ? ಫಿಗರ್ ಸೈಕಲ್ ಗಾಲಿ ಸಿಕ್ಕಾಕೊಂಡಿರೋ ಕಪ್ಪೆ ತರ ಇದೆ. ನನ್ನ ಪೇಸು ಚೆನ್ನಾಗಿಲ್ವೋ? ಪೇಸ ಈ ಒಣಗೋಗಿರೋ ಸಗಣಿ ಇರುತ್ತಲ್ಲ, ಅದ್ರ ಮೇಲೆ ಅಳಿರೋ ದಾಸವಾಳ ಇದ್ದಂಗಿದೆ. ನೋಡಲೆ, ಈಗ ಮಳೆ ಗಾಳಿ ಜಾಸ್ತಿ ಆಗ್ಬಿಟ್ಟದೆ. ನೈಟ್ ಹೊತ್ತು ನನ್ಗೆ ಚಳಿ ಜ್ವರ ಜಾಸ್ತಿ ಆಗದೆ. ಓ, ನಿಂಗ ಆ ತರ ಜ್ವರನಾ? ಒಂದ್ ಕೆಲ್ಸ ಮಾಡು, ಹಾಸ್ಪಿಟ್ಲಿಗೆ ಹೋಗು, ಅವ್ರು ಡೈರೆಕ್ಟ್ ಸ್ಮಶಾನಕ್ಕೆ ಕಳಿಸ್ತಾರೆ, ಇಲ್ಲಿಗೆ ಬರಬೇಡ. ಹೋಗಿ. ಹಲೋ, ಈಗ ನೀನ್ ಚೆನ್ನಾಗಿರೋ ಎಣ್ಣ ತೋರಿ ನನಗೆ ಮದುವೆ ಮಾಡಿದ್ರೆ, ನಾನು ಹನಿಮೂನ್ ಕರ್ಕ ಹೋದ್ರೆ ನೈಟ್ ಹೊತ್ತು ಚಳಿ ಜ್ವರ ಹೊಂಟೋಯ್ತದೆ. ಅಂದ್ರೆ ಕೊನೆ ಗಳಿಗೆಯಲ್ಲಿ ಕೊನೆ ಟೈಮಲ್ಲಿ ನಿನ್ ಜೊತೆಗೆ ಒಂದ್ ಜೀವ ಬೇಕು ಅಂತ ಹೇಳ್ತಾ ಇದೆಯಾ? ಸರಿ ಬಿಡು, ನಿಂಗೀಗ ಒಂದ್ 60ರಿಂದ 65 ವಯಸ್ಸಿನ ಸುಂದರವಾದ ಹುಡುಗಿ ನೋಡಿ ಮದುವೆ ಮಾಡ್ಬಿಡ್ತೀನಿ, ಖುಷಿಯಾಗಿರೆ. ಮುದಿಗೂಬೆ ನನ್ಗೆ ಬೇಡ. ಯಾಕೋ? 17ರಿಂದ 18 ವರ್ಷದ ಚೆನ್ನಾಗಿರೋ ಫಿಗರ್ ತೋರಿ ನನಗೆ ಮದ್ವೆ ಎಂದು ಮಾಡು. ಲೇ, ಈ ಮುದಿ ವಯಸ್ಸಲ್ಲಿ ಅಂತ ಒಳ್ಳೆ ಹುಡುಗಿ ಮದುವೆ ಮಾಡ್ಕೊಂಡು ಹೆಂಗೋ ಸಾಕ್ತಿಯಾ? ದುಡ್ದು ಸಾಕೋತೀನಿ. ದುಡ್ದು ಸಾಕೋಕೆ ಕೈ ಕಾಲಲ್ಲಿ ಶಕ್ತಿ ಇದೆನಾ ನೋಡ ಮುದಿಯ. ವಾಟ್ ಎನರ್ಜಿಯಾ ಹೇಳ ಮೇಲೆ. ಇನ್ನೊಂದ್ ಆಟ ಆಡೋಣ. ₹1 ಕಾಯಿನ್ ಕೊಡು. ಏ, ಹುಡುಗಿ ಕೊಡ್ತೀನಿ ಕೊಡು. ನೋಡಿಗ ಈಗಿದನ ಹೋಗಿ ತಗೊಂಡ್ ಬಾ. ನೀನೇ ಹೋಗು. ಹೆಣ್ಣು ಕೊಡಿಸ್ತೀನಿ, ಹೋಗು ಹೋಗ. ವೆರಿ ಗುಡ್. ಈಗ ಮತ್ತೆ ಹೋಗಿ ತಗೊಂಬಾ, ಹೋಗ. ವೆರಿ ಗುಡ್. ಈಗ ನೋಡ, ಸಾಕಾಯ್ತೇನೋ ಮುದಿಯ? ಸಾಕಪ್ಪ. ನನ್ನ ಬಾಯಿಗೆ ಮಣ್ಣಾಕ 2 ಸರಿ ಬಗ್ಗಿದ ಅಂದ್ರೆ 3ನೇ ಸರಿ ಎಬ್ಸಾಕ 4 ಜನ ಬರ್ಬೇಕು. 18ರಿಂದ 20 ವಯಸ್ಸಿನ ಒಳ್ಳೊಳ್ಳೆ ಹುಡುಗಿನೇ ಬೇಕಂತ ಯಾಗರ್ಸ್ ಓದ್ಬಿಡ್ತೇನೆ ಮಗ. ಪ್ಲೀಸು ಬ್ರೋಕರ್, ನೀನು ಮೇಕರ್. ಅವ್ ಕಣ ಲೋಪಾರ್. ಅಲ್ಲಿ ನೋಡೋ ಫಿಗರ್. ಎಕ್ಸ್ಕ್ಯೂಸ್ ಮೀ, ನಿಮ್ ಕೆರ ಬಿಚ್ಕೊಡ್ತೀರಾ ಪ್ಲೀಸ್? ಇಂಥವ್ರನ್ನ ಎಷ್ಟು ಜನ ನಾನು ನೋಡಿಲ್ಲ ಮೇಡಮ್. ಈ ಪಾರ್ಟಿ ಮೀಟಿಂಗು ಅದು ಇದು ಅಂತ ನನ್ನ ಮಗಳಿಗೆ ಮದುವೆ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ನಿಮ್ಗೆ ಗೊತ್ತಾ, ನಮ್ಮ ಏಜೇ ಮರ್ತೋಗ್ಬಿಟ್ಟು. ಈ ಅಡ್ರೆಸ್ ಇಲ್ಲೇ ಎಲ್ಲ ಬರುತ್ತೆ ಅಂದ್ರು. ಎಕ್ಸ್ಕ್ಯೂಸ್ ಮೀ, ಹೇಳಿ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಈ ಅಡ್ರೆಸ್ ಇರ್ಲಿ. ಆ ಅಜ್ಜನ್ ಕಿವಿಲಿ ಏನ್ ಹೇಳಿದೆ? ಅದಾ, ನನ್ನನ್ನು ಯಾರೇ ಮದ್ವೆ ಆದ್ರೂ 2 ದಿವಸಕ್ಕೆ ಹೊಗೆ ಹಾಕ್ಸ್ಕೋತಾರೆ ಅಂದೆ. ಸರಿ ಬಿಡು, ಈ ಅಡ್ರೆಸ್. ಲೇ, ಈ ಅಡ್ರೆಸ್ ಸಿಗದೆ 4 ದಿನದಿಂದ ನನ್ನ ಆಫೀಸ್ಗೆ ನಾನು ಬರಕ್ಕಾಗಿಲ್ಲ, ಗೊತ್ತಾ? ಯಾರ್ದಿದ್ ಅಡ್ರೆಸ್? ನಂದೇ. ನಿಮ್ಮ ಆಫೀಸ್ ಅಡ್ರೆಸ್ ನಿಮ್ಗೆ ಗೊತ್ತಿಲ್ವಾ? ಅರ್ಧ ಗೊತ್ತು, ವಿಧಾನಸೌಧ ಪಕ್ಕ ಇದೆ ಅಂತ ಗೊತ್ತು, ಆದ್ರೆ ವಿಧಾನಸೌಧ ಎಲ್ಲಿದೆ ಅಂತ ನನಗೇನು ಗೊತ್ತು? ಪುಟ್ಗೋಸಿ. ಹಂಗಾದ್ರೆ ನೀವೇನ ಬ್ರೋಕರ್? ಬ್ರೋಕರ್ ಅಲ್ಲ, ಮತ್ತೆ ಪ್ರಪಂಚದಲ್ಲಿ ಜನಸಂಖ್ಯೆ ಜಾಸ್ತಿ ಮಾಡಕ್ಕೆ ಗಂಡು ಹೆಣ್ಣು ಕೂಡ್ಸಂತ ಮ್ಯಾಚ್ ಮೇಕರ್ ಕಣಲೆ. 2 ಒಂದೇ ಕಣಲ್ಲ. ಏನ್ ಆವಾಜ್ಗೆ ಎದುರು ಬಿಟ್ಟಲ್ಲ? ಲೇ, ಇವಳಿಗೆ ಜ್ಯೂಸ್ ಕೊಡು, ಕಸ್ಟಮರ್ ಬಂದಿದ್ದಾರೆ. ಯಾರಿದು? ಕ್ವಾಣಲ್ಲ, ವರಾಂಡ.
ಬೇಜಾರಾಗ್ಬಿಡಿ. ಅವಳು ಬೇಜಾರಾದ್ರೆ ಹಂಗೆ ತಾನೇ ಕುಡಿತಿರ್ತಾಳೆ. ನನಗ್ ತಾನೇ ಕೊಡಕ್ ಹೇಳಿದ್ದು. ಅದಕ್ಕೆ ಬೇಜಾರಾದ್ರೆ ಒಬ್ಳೆ ಕುಡ್ದು ಬಿಡ್ತಾಳೆ. ನನಗ್ ತುಂಬಾ ಬೇಜಾರಾಗಿದೆ, ಅಲ್ಲಿರೋದು ಕುಡಿತೀನಿ. ಹೋಗ್ಲಿ ಬಿಡಿ, ನೀವು ಬಂದ್ ಕೆಲ್ಸ ಹೇಳಿ. ನನ್ ಮಗಳಿಗೆ ಮದ್ವೆ ಆಗ್ಲಿಕ್ಕೆ ಒಂದ್ ಒಳ್ಳೆ ಹುಡುಗ ಬೇಕು. ಯಾವ ತರ ಬೇಕು ಹೇಳಿ? ದರ್ಶನ್ ತರ, ಸುದೀಪ್ ತರ, ಕ್ರಿಸ್ ಗೇಲ್ ತರ, ಬರಾಕ್ ಒಬಾಮಾ ತರ, ಗಣೇಶ್ ತರ, ಯಶ್ ತರ? ಇಲ್ಲ ಇಲ್ಲ ಇಲ್ಲ, ಮಜಾ ಬರ್ತದಲ್ಲಿ ರಾಘವೇಂದ್ರ ಇದನ್ನೆಲ್ಲ ಆ ತರ ಇರ್ಬೇಕು. ರಾಘವೇಂದ್ರ ಅವನು ಗಂಡ ಹೆಣ್ಣ ಅಂತ ಜಡ್ಜಸ್ ಕನ್ಫ್ಯೂಸ್ ಅಲ್ಲಿ ಇದಾರೆ. ಸರಿ ಬಿಡಿ, ಓಕೆ ಬನ್ನಿ ಕೂತ್ಕೊಳ್ಳಿ. ಸರಿ ಹೇಳಿ, ನಿಮ್ಗೆ ಹಾಟ್ ಬೇಕಾ ಕೋಲ್ಡ್ ಬೇಕಾ? ಯಾವ್ದಾದ್ರು ಓಕೆ, ನಾನೇ ಉಪ್ಪಿನಕಾಯಿ ತಂದಿದ್ದೀನಿ. ಹಲೋ, ನಾನು ಕುಡಿಯಕ್ಕೆ ತಿನ್ನಕ್ಕೆ ಕೇಳ್ತಿಲ್ಲ. ಹುಡುಗ ಹಾಟ್ ಆಗಿರೋನ್ ಬೇಕಾ ಕೋಲ್ಡ್ ಆಗಿರೋನ್ ಬೇಕಾ ಅಂತ. ಯಾವ್ದಾದ್ರು ಅಂದ್ರೆ ಅರ್ಥ ಆಗ್ಲಿಲ್ವಾ? ಲೇ ಇವಳೆ ತೋರ್ಸ್ಬಾರ, ಲಿಫ್ಟ್ ತೋರ್ಸು. ಬನ್ನಿ ಬನ್ನಿ ಬನ್ನಿ, ನೋಡಿ ಮೇಡಮ್. ಎಸ್, ನೋಡಿ ಓವರ್ಲ್ಯಾಪ್ ಮಾಡ್ತಿದ್ದಾರೆ, ಸೈಡ್ಗೆ ಹೋಗಿ. ಇದು ಫಸ್ಟ್ ಹಾಟ್. ಇವ್ರನ್ನ ತುಂಬಾ ಮುಟ್ಟಕ್ ಹೋಗ್ಬೇಡಿ, ಕೈ ಸುಟ್ಟೋಗುತ್ತೆ. ಆ ಕಡೆ ಇದಾರಲ್ಲ ಅವ್ರು ಕೋಲ್ಡ್. ಇವರು ಕೋಲ್ಡ್. ಫೋನ್ ರಿಂಗ್ ಆಗ್ತಿದೆ. ಹೌದು, ಹಲೋ, ಹೌದಾ? ಹೋ, ಓಕೆ. ಏನಾಯ್ತು? ಇವರು ಕೋಲ್ಡ್ ಅಲ್ಲಿ ಇದ್ರಲ್ಲ, ಫ್ರೀಸ್ ಔಟ್ ಆಗೋದು. ಅಂದ್ರೆ ಸತ್ತೋಗ್ಬಿಟ್ರು ಅಂತ ತಲೆ ಕೆಡ್ಸ್ಕೊಬೇಡಿ. ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ. ಬನ್ನಿ ಇಲ್ಲ, ಇಲ್ಲ. ನೋಡಿ, ಕೋಲ್ಡ್ ಆಗಿರೋರು ಅಂದ್ರೆ ತಂಪಾಗಿರೋರು ಅಂತ, 50 ವರ್ಷ ಮೇಲಿರೋರು. ಓಕೆ. ಬಿಸಿ ಆಗಿರೋರು ಅಂದ್ರೆ 30 ವರ್ಷದ ಒಳಗಿರೋರು, ಬಿಸಿ ರಕ್ತದವರು ಅಂತ. ನಿಮ್ಗೆ ಇನ್ನೊಂದು ದುರಂತ ಅಂದ್ರೆ ಈ ನಡುವೆ 70 ವರ್ಷ ದಾಟಿರೋರು ಕೂಡ ಬಿಸಿ ಬಿಸಿ ಆಗಿರ್ತಾರೆ. ಇರ್ತಾರೆ ಇರ್ತಾರೆ, ಈಗ ಬರ್ಬೇಕಾದ್ರೆ ನೋಡ್ದೆ. ಓಕೆ, ನಿಮ್ಗೆ ಈ ಟೈಪ್ ಅಲ್ಲಿ ಯಾವ ಟೈಪ್ ಬೇಕು ಅಂತ ಹೇಳಿ. ನನ್ ಮಗಳಿಗೆ ಒಂದು 25ರಿಂದ 26 ವರ್ಷ ಸಾಕು. ಅಂದ್ರೆ ಹಾಟ್ ಅಂಡ್ ಹ್ಯಾಂಡ್ಸಮ್ ಹುಡುಗ ಬೇಕು ಅಂತ ಹೇಳ್ತಿದ್ದೀರಾ? ಹೌದು. ಸರಿ, ನಿಮ್ ವಯಸ್ಸೆಷ್ಟು? ಅಲ್ಲ, ನಿಮ್ ಮಗಳು ವಯಸ್ಸೆಷ್ಟು? ನನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ನಿಮ್ಮ ನೋಡಿದ್ರೆ ಏನ್ ಅನಿಸ್ತಿಲ್ಲ, ನಿಮ್ ಮಗಳು ನೋಡಿದ್ರೆ ಏನಾರ ಅನಿಸ್ಬೋದು. ಹಲೋ, ನಾನು ಕೇಳಿದ ಏಜು. ಸರಿ ಬಿಡಿ, ಡೀಟೇಲ್ಸ್ ಕೊಡಿ. ನನ್ ಮಗಳು ಫೋಟೋನ ಎಲ್ಲ ಜ್ಯೋತಿಷದವ್ರಿಗೂ ತೋರಿಸಿದೀನಿ. ಸತ್ರು ಮದುವೆ ಆಗಲ್ಲ ಅಂದ್ರ? ಅಲ್ಲ, ಅವ್ನ್ ಕಟ್ಕೊಳ್ಳೋ ಲೈಫಲ್ಲಿ ನೆಮ್ಮದಿ ಇರಲ್ವಂತೆ. ಮದುವೆ ಆಗಿರೋ ಗಂಡ್ಸ್ ಯಾವನ ಮಗ ನೆಮ್ಮದಿ ಇದೆ? ಸನ್ನಿ ಲಿಯಾನು ನಿನ್ ಮಗಳ? ಹೌದು. ಈ ಇಂಡಿಯಾದಲ್ಲಿ ಯಾವ ಗಂಡ್ಸ್ರಿಗೂ ನಿದ್ದೆ ಮಾಡಕ್ ಕೊಟ್ಟಿಲ್ಲ ಇವಳು. ಇನ್ ಕಟ್ಕೊಂಡವನು ಕೊಡ್ತಾಳ ಪುಟ್ಕೋಸಿ? ಪುಟ್ಕೋಸಿ ಎಲ್ಲ ಕೊಡಕ್ಕಾಗಲ್ಲ, ಅಸಹ್ಯ. ಲೇ ಹೋಗ್ಲಿ ಬಿಡು. ನಿಮ್ ಗಂಡ ಎಲ್ಲಿ? ಏನಂದ್ರಿ? ನಿನ್ ಗಂಡ ಎಲ್ಲಿ ಅಂದೆ? ನನ್ ಗಂಡ ಇಲ್ಲ. ಊರಿಗೆ ಹೋದ್ರಾ? ಇಲ್ಲ, 5 ವರ್ಷ ಆಗೋಯ್ತು ತೀರೋಗಿ. ಪ್ಲೀಸ್ ಅಳ್ಬೇಡಿ, ಮೇಕಪ್ ಹೋಗುತ್ತೆ ಅಂತ ಅಂದೆ. ಹೌದಲ್ಲ? ಏನು ಅನ್ಕೋಬೇಡಿ. ಹೋಗ್ಲಿ ಬಿಡಿ, ಹೋದವ್ರು ನಾವೇನ್ ತಡಿಯಕ್ಕಾಗುತ್ತಾ? ಪ್ಲೀಸ್ ಅಳ್ಬೇಡಿ. ಮಂಜುನಾಥ್, ಮೇಕಪ್ ಹೋಗುತ್ತಲ್ಲ? ಅದು ನಾನ್ ಸಾರಿ ಕೇಳಕ್ ಬಂದಿದ್ದ ಅದಕ್ಕಲ್ಲ. ನಿನ್ ಗಂಡ ಇದ್ರೇನು ಸತ್ರೇನು ಬಂದ್ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಅಷ್ಟೇ. ಏನ್ರಿ ಹಂಗ್ ಜೋರಾಗಿ ಮಾತಾಡ್ತೀರಾ? ನನ್ ಮಗಳು ಒಂದ್ ಒಳ್ಳೆ ಸಂಬಂಧ ಸಿಗುತ್ತೆ ಅಂತ ಬಂದೆ. ನಿಮ್ ಹತ್ರ ಇದೆ ಅಂದ್ರೆ ಇದೆ ಅನ್ನಿ, ಇಲ್ಲಾಂದ್ರೆ ಇಲ್ಲ ಅನ್ನಿ. ಎಕ್ಸ್ಕ್ಯೂಸ್ ಮೀ, ಯಾಕ್ರಿ ಅಷ್ಟು ಟೆನ್ಷನ್ ಆಗ್ತೀರಾ? ನಡ್ರಿ ಆ ಕಡೆ. ಯಾಕೆ ಟೆನ್ಷನ್ ಆಗ್ತೀರಾ ಅಂತ? ಮದ್ವೆ ಅಂದ್ರೆ ಅರ್ಜೆಂಟ್ ಅಂತ ಅಲ್ಲ ಆಗೋದಲ್ಲ, ಅದಕ್ಕೆ ಸಮಾಧಾನವಾಗಿರ್ಬೇಕು. ನೋಡಿ ಅವಳ ಫಸ್ಟ್ ಟೈಮ್ ಅರ್ಜೆಂಟ್ ಅಲ್ಲಿ ಮದ್ವೆ ಆಗ್ಬೇಕಂತ ಬಂದ್ಲು, ಆದ್ರೆ ಅವ್ಳು ಮದ್ವೆ ಆಯ್ತಾ? ಇಲ್ಲ. ಆದ್ರೂ ಇವತ್ತಿಗೂ ಅದೇ ತಾಳ್ಮೆ, ಅದೇ ಶ್ರದ್ಧೆಯಿಂದ ಇದ್ದಾಳೆ. ಇವತ್ತಲ್ಲ ನಾಳೆ ನನ್ನ ಮದುವೆ ಆಗುತ್ತೆ ಅಂತ ನಾಯಿ ತರ ಕಾಯ್ತಿದ್ದಾಳೆ. ಆ ಛಲ ಎಲ್ರಲ್ಲೂ ಇರ್ಬೇಕು, ಗೊತ್ತಾಯ್ತಾ? ಈ ವಿಷಯ ಎಲ್ಲ ನನಗೆ ಕೇಳ್ತಿದ್ದೀರಾ? ನನ್ ಮಗಳಿಗೆ ಮದ್ವೆ ಆಗುತ್ತೋ ಇಲ್ವೋ, ನನ್ಗೆ ಒಳ್ಳೆ ಸಂಬಂಧ ಸಿಗುತ್ತೋ ಇಲ್ವೋ? ಪ್ಲೀಸ್ ಅಳ್ಬೇಡಿ. ಮಂಜುನಾಥ್, ಮೇಕಪ್ ಹೋಗುತ್ತಲ್ವಾ? ನಾನ್ ತುಂಬಾ ಪೊಸೆಸಿವ್. ಏನಿಲ್ಲ, ಅದು ನಿಮ್ಮಂತ ಕರಡಿಗೆ ಮದುವೆ ಆಗಿದೆ. ಅಂದ್ರೆ ನಿಮ್ಗೆ ಮದುವೆ ಆಗಿದೆ, ನಿಮ್ ಮಗಳಿಗೆ ಮದುವೆ ಮಾಡದೇ ಇರ್ತೀನ? ಇವತ್ತಲ್ಲ ನಾಳೆ ಒಳ್ಳೆ ಪುಟ್ಕೋಸಿ ಗಂಡು ನೋಡಿ ಮದುವೆ ಮಾಡ್ತೀನಿ, ನೀವು ಯೋಚನೆನೇ ಮಾಡಬೇಡಿ, ಆಯ್ತಾ? ಲೇ ಲೇ ಪುಟ್ಕೋಸಿ, ಇವತ್ತು ನನ್ನ ಕೈಲಿ ಆಗೋದ ಕಣ, ಇವತ್ತು ನನ್ನ ಕೈಲಿ ಆಗದ ಕಣ. ಇವತ್ತಿನ ತುಂಡು ತುಂಡ ಕತ್ತರಿಸಾಕ್ಬಿಡ್ತೀನಿ ಪುಟ್ಕೋಸಿ. ಲೇ